ಕೇಂದ್ರ ಹಣಕಾಸು ಸಚಿವರು ದೇಶದ 8ನೇ ಬಜೆಟ್ ಅನ್ನು ಅವರು ಮಂಡನೆ ಮಾಡಿದ್ದಾರೆ. ಬಹುಶಃ ಕರ್ನಾಟಕದಿಂದ ದಕ್ಷಿಣ ಭಾರತವನ್ನು ಪ್ರತಿನಿಧಿಸತಕ್ಕಂಥ ಅವರಿಗೆ 3 ರಾಜ್ಯದ ಸಂಬಂಧ, ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳುನಾಡು, ಇನ್ನೊಂದು ಕಡೆ ಕರ್ನಾಟಕ. ಸೊ ಇವತ್ತು ಬಹಳಷ್ಟು ನಿರೀಕ್ಷೆಗಳು, ಬಹಳಷ್ಟು ಚರ್ಚೆಗಳು ಕೂಡ ಆಗಿತ್ತು. ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ, ಇವತ್ತೇನು ತೆರಿಗೆಯ ಪಾಲಿದೆ ಆ ತೆರಿಗೆಯ ಪಾಲು ನ್ಯಾಯಯುತವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಯಾರು ತೆರಿಗೆಯನ್ನ ಪಾವತಿಸ್ತಾ ಇದ್ದಾರೆ, ಅತಿ ಹೆಚ್ಚು ತೆರಿಗೆಯನ್ನ ಕೇಂದ್ರದ ಬೊಕ್ಕಸಕ್ಕೆ ಕೊಡ್ತಾ ಇದ್ದಾರೆ, ಅವರಿಗೆ ಅನ್ಯಾಯ ಆಗ್ತಾ ಇದೆ, ಇದು ಸರಿಪಡಿಸಬೇಕು ಅಂತಕ್ಕಂಥ ಕೂಗು ಕಳೆದ 2 ವರ್ಷಗಳಿಂದನೂ ಕೂಡ ಕೇಳ್ತಾ ಇದೆ. ಜೊತೆಗೆ ಒತ್ತಾಯ ಕೂಡ ರಾಜಕೀಯೇತರವಾಗಿ ಚುನಾವಣಾ ಪ್ರಚಾರಗಳಲ್ಲಿ, ಚುನಾವಣೆ ಸಂದರ್ಭಗಳಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆ ಆಗಿದೆ. ಆದರೆ ಇವತ್ತು ಏನು ಸುಮಾರು 50 ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಆ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಈ ವರ್ಷಕ್ಕೆ ಸುಮಾರು 200 ಲಕ್ಷ ಕೋಟಿಗಳನ್ನ ಸಾಲವನ್ನ ಇವತ್ತು ತೋರಿಸ್ತಾ ಇದ್ದಾರೆ. ಒಂದ್ ಕಡೆ ಕೇಂದ್ರ ಸಾಲದ ಮೇಲೆ ಸಾಲ ತಗೊಳ್ತಾ ಇದೆ, ಆದರೆ ಕರ್ನಾಟಕದ ತೆರಿಗೆ ಪಾಲಿನ ಹಣ ಇವತ್ತು ಕರ್ನಾಟಕಕ್ಕೆ ಸಿಗ್ತಾ ಇಲ್ಲ. ಸುಮಾರು 51,500 ಕೋಟಿ ರೂಪಾಯಿ ಹಣವನ್ನ ರಾಜ್ಯದ GST ಮತ್ತು ಇನ್ಕಮ್ ಟ್ಯಾಕ್ಸ್, ಕಸ್ಟಮ್ಸ್ ಮತ್ತು ತೆರಿಗೆ ಹಣದ ರೂಪದಲ್ಲಿ ನಮ್ಮ ಪಾಲು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಬಜೆಟ್ ಕೇವಲ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಸೀಮಿತವಾಗಿ ಕೊಟ್ಟಂತ ಒಂದು ಬಜೆಟ್, ಜೊತೆಗೆ ದೆಹಲಿಯ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಮಾಡಿದಂತ ಈ ಒಂದು ಬಜೆಟ್ ಇದು. ಸರ್ಕಾರ ಫ್ರೀ ಬೀಸ್ ಬಗ್ಗೆ ಮಾತಾಡ್ತದೆ, ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಭಾರತೀಯ ಜನತಾ ಪಕ್ಷದವರು. ಟೀಕೆಗಳನ್ನ ಕೂಡ ವಿತ್ತ ಸಚಿವರು ಕರ್ನಾಟಕದ ಬೊಕ್ಕಸದ ಬಗ್ಗೆ ಮಾತನಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ನೆಹರು ಅವರ ಕಾಲದಲ್ಲಿ 12 ಲಕ್ಷಕ್ಕೆ 25% ತೆರಿಗೆ ಇತ್ತು ಅಂತ ಹೇಳಿದ್ದಾರೆ. ಈಗ ನಾವು 12 ಲಕ್ಷಕ್ಕೆ 0% ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಬಹುಶಃ ಎಂತ ಹಾಸ್ಯಾಸ್ಪದವಾದಂತ ಹೋಲಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥ ಹೇಳಿಕೆನ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಮತ್ತು ಮಾಧ್ಯಮಗಳು ಚಿಂತನೆಯನ್ನ ಮಾಡಬೇಕು. ನೆಹರು ಕಾಲದ 12 ಲಕ್ಷಕ್ಕೂ ನರೇಂದ್ರ ಮೋದಿ ಅವರ ಕಾಲದ 12 ಲಕ್ಷಕ್ಕೂ ಏನು ವ್ಯತ್ಯಾಸ ಇದೆ? ಹಣಕಾಸಿನಲ್ಲಿ ಆದಂತ ದುಬಾರಿ, ಆ ಒಂದು ನಮ್ಮ ಹಣಕಾಸಿನ ಮೌಲ್ಯ 12 ಲಕ್ಷ ರೂಪಾಯಿಗೆ ಇವತ್ತು 2025ನೇ ಇಸ್ವಿನಲ್ಲಿ ಇರ್ತಕ್ಕಂಥ ಮೌಲ್ಯ, ಎರಡನ್ನೂ ಕೂಡ ಋಣಾತ್ಮಕವಾಗಿ ಲೆಕ್ಕ ಹಾಕಬೇಕಾಗಿರ್ತಕ್ಕಂಥದ್ದು. ಬಹುಶಃ ಪ್ರಧಾನಮಂತ್ರಿಗಳಿಗೆ ಅರ್ಥ ಆಗಲಿಲ್ವಾ, ಅವರ ಸಲಹೆಗಾರರಿಗೆ ಮತ್ತು ಅವರ ಪಕ್ಷಕ್ಕೆ ಗೊತ್ತಾಗಲಿಲ್ವಾ ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. ಲೆಕ್ಕ ಹಾಕಬೇಕಾಗಿತ್ತು. ಅದ್ರ ಜೊತೆಗೆ ಇವತ್ತು ಆಂಧ್ರ ಪ್ರದೇಶಕ್ಕೆ GST ಪಾಲನ್ನ ಲೆಕ್ಕದಲ್ಲಿ 86,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಬಿಹಾರಕ್ಕೆ ಸುಮಾರು 1.5 ಲಕ್ಷ ಕೋಟಿ, 1,51,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ 56,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. 51,000 ಕೋಟಿ. ಎಷ್ಟ್ರಿ?
51,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ತೆರಿಗೆಯ ಹಣ ಮತ್ತು ಕೇಂದ್ರದಿಂದ ಕರ್ನಾಟಕಕ್ಕೆ ಅನೇಕ ಬೇಡಿಕೆಗಳನ್ನ ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕರ್ನಾಟಕದ ಜನ ನರೇಂದ್ರ ಮೋದಿಯವರಿಗೆ ಆಶೀರ್ವಾದ ಮಾಡಿದ್ದೆ. ಒಂದ್ಸಾರಿ 26 ಜನನ್ನ ಆಯ್ಕೆ ಮಾಡಿ ಕಳಿಸಿದ್ರು, ಇನ್ನೊಂದ್ಸಾರಿ 18 ಜನನ್ನ ಆಯ್ಕೆ ಮಾಡಿ ಕಳಿಸಿದ್ರು. ಈ ಬಾರಿ ಸುಮಾರು 18 + 2 16 + 2 18 ಜನನ್ನ ಇವತ್ತು 19 ಜನನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಸೊ ಇವತ್ತು ಏನಾದ್ರೂ ಈ ದೇಶದಲ್ಲಿ ಸರ್ಕಾರ ನಡೀತಾ ಇದೆ ಅಂತ ಅಂದ್ರೆ ಕರ್ನಾಟಕದ ಜನರ ಆಶೀರ್ವಾದದಿಂದ ನಡೀತಾ ಇದೆ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಮರಿಬಾರದು. ಎಷ್ಟು ದಿನ ಕನ್ನಡಿಗರು ಕಣ್ಣು ಮುಚ್ಕೊಂಡಿರ್ಬೇಕು? ನಮ್ಮ ಬೊಕ್ಕಸ ದಿವಾಳಿ ಆಗಿದೆ ಅಂತ ಹೇಳ್ತೀರಿ, ನಿಮ್ಮ ಬೊಕ್ಕಸ ದಿವಾಳಿ ಆಗದೆ ಸುಮಾರು 200 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಸಾಲ ತಗೊಂಡಿದ್ದೀರಲ್ಲ. ನಿಮ್ಮ 10 ವರ್ಷಗಳ ಅವಧಿನಲ್ಲಿ ಸುಮಾರು 147 ಲಕ್ಷ ಕೋಟಿಗೂ ಹೆಚ್ಚು, 150 ಲಕ್ಷಕ್ಕೂ ಹೆಚ್ಚು ಕೋಟಿ ಹಣವನ್ನ ಸಾಲದ ರೂಪದಲ್ಲಿ ತಗೊಂಡಿದೆ. ಇದು ಸರಿನಾ? ಇದನ್ನ ಜನಕ್ಕೆ ಹೇಳ್ಬೇಕಲ್ಲ ನಿಮ್ಮ ವ್ಯತ್ಯಾಸಗಳನ್ನ. ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು? ಕನ್ನಡಿಗರಿಗೆ ಏನು ಕೊಡುಗೆ? ಮೇಕೆದಾಟು ಯೋಜನೆ ಯಾಕೆ ನೀವು ಪ್ರಸ್ತಾಪ ಮಾಡಲಿಲ್ಲ? ಮಹದಾಯಿ ಯೋಜನೆಯನ್ನ ಕಳೆದ 1 ವರ್ಷದಿಂದ ನಡೆದಂತ ಹಿಂದಿನ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ವಿ. ಯಾಕೆ? ಚುನಾವಣಾ ಕಾರಣಕ್ಕೆ ಹಣ ಕೊಡಲಿಲ್ಲ. ಇವತ್ತು ಅದನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಪಾಪ ಏಮ್ಸ್ ತರ್ತೀನಿ ಅಂತ ಹೇಳಿ ನಿದ್ದೆ ಮಾಡಕ್ ಹೊರಟೋದು. ಏಮ್ಸ್ ಬರಲ್ಲ ಅಂತ ಗೊತ್ತಾಯ್ತು, ನಿದ್ದೆ ಮಾಡ್ತಾರೆ. ಹೌದಾ ಅಲ್ವಾ? ಏಮ್ಸು ಇಲ್ಲ, ಕರ್ನಾಟಕಕ್ಕೆ ಬರಬೇಕಾದಂತ ತೆರಿಗೆ ಹಣನೂ ಇಲ್ಲ, ನೀರಾವರಿ ಯೋಜನೆಗಳಿಗೂ ಇಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಬೆಂಗಳೂರು ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಹಣವನ್ನ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಯಾವುದೇ ಕರ್ನಾಟಕದ ಮಂತ್ರಿಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಪ್ರಸ್ತಾಪ ಮಾಡಲಿಲ್ಲ. ಇದು ಕರ್ನಾಟಕದ ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ. ನಾನು ಕನ್ನಡಿಗರಿಗೆ ಕರೆಯನ್ನ ಕೊಡ್ತಾ ಇದ್ದೇನೆ, ದಯವಿಟ್ಟು ಮಲಗಿದಿರಿ, ಎದ್ದೇಳಿ. ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ಕೆಲಸದ ಆಳುಗಳ ರೀತಿಯಲ್ಲಿ ನೋಡ್ಕೋತಾರೆ. ಇವತ್ತು ಏನು ದೌರ್ಜನ್ಯಗಳು ಉತ್ತರ ಭಾರತದವರು ನಡೆಸ್ತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಕೇವಲ ಭಾವನಾತ್ಮಕವಾಗಿ ನಿಮ್ಮನ್ನ ಮುಗಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ. ಇದರಿಂದ ಕರ್ನಾಟಕ ಅಭಿವೃದ್ಧಿ ಆಗಲ್ಲ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ, ನಿಮ್ಮ ಒಳ್ಳೆ ಬದಲಾವಣೆಯನ್ನ ಇಟ್ಕೊಂಡಿದ್ದೀರಿ. ಈ ಒಂದು IT-BT ಕೇಂದ್ರ ಅಂತ ಹೇಳಿ ಸಿಲಿಕಾನ್ ವ್ಯಾಲಿ ಅಂತ ಏನ್ ಅನ್ಕೊಂಡಿದ್ದೀರಿ, ಅದು ಬದಲಾವಣೆ ಆಗೋದಿಲ್ಲ. ದಯವಿಟ್ಟು ಕರ್ನಾಟಕದ 7 ಕೋಟಿ ಕನ್ನಡಿಗರು ಕೂಡ ಎಚ್ಚೆತ್ಕೋಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕೇಂದ್ರದ ಸಚಿವರುಗಳು ಉಪಯೋಗ ನನಗೆ ಅವರಿಂದ ಉಪಯೋಗ ಆಗಿದೆ ಆಗಿಲ್ಲ ಅನ್ನೋದಕ್ಕಿಂತ ವಿತ್ತ ಸಚಿವರೇ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಅವರಿಗೆ ಕರ್ನಾಟಕದ ಬಗ್ಗೆ, ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ, ತೆರಿಗೆ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಇವತ್ತು ಸುಮಾರು 4.5 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಕರ್ನಾಟಕ ಈ ಬಾರಿ ತೆರಿಗೆ ರೂಪದಲ್ಲಿ ಕೊಟ್ಟಿದೆ. ಎಕ್ಸಾಕ್ಟ್ ಫಿಗರ್ಸ್ ನನಗೆ ಗೊತ್ತಿಲ್ಲ. ಕಳೆದ ವರ್ಷ 4 ಲಕ್ಷ ಕೋಟಿ ಹೆಚ್ಚು ಅನುದಾನ ಕೊಟ್ಟಿತ್ತು. ಈ ವರ್ಷ 5,000 ಕೋಟಿ ಜಾಸ್ತಿ ಮಾಡಿದ್ದಾರೆ ಅಂತ ಅಂದ್ರೆ ಬಹುಶಃ 5 ಲಕ್ಷ ಕೋಟಿ ನಮಗೆ ಅನುದಾನ ನಮ್ಮ ತೆರಿಗೆ ರೂಪದಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಕಾಣಿಸ್ತದೆ. ಹಾಗಾಗಿ ಅವರು 51,000 ಕೋಟಿ ಹಣವನ್ನ ಕೊಟ್ಟಿದ್ದಾರೆ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಗುಜರಾತ್ ಅನ್ನ ಅಭಿವೃದ್ಧಿ ಪಡಿಸಲಿಕ್ಕೆ, ಉತ್ತರ ಪ್ರದೇಶವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಹೋಗಿ ಕರ್ನಾಟಕವನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ. ಕೇವಲ ಎಲ್ಲ ದೂರದೃಷ್ಟಿ
ಹತ್ತಿರ ದೃಷ್ಟಿ ಎಲ್ಲ ಕೂಡ ಎಲ್ಲಿದೆ ಅಂತ ಅಂದ್ರೆ ಕೇವಲ ಉತ್ತರ ಪ್ರದೇಶ, ಬಿಹಾರ ಮತ್ತು ಗುಜರಾತ್ಗೆ ಮಾತ್ರ ಮೀಸಲಾಗಿದೆ ಈ ದೇಶದ ಆಡಳಿತ. ಇನ್ನುಳಿದಂತಹ ರಾಜ್ಯಗಳು, ಅದರಲ್ಲೂ ಕೂಡ ಕರ್ನಾಟಕದಂತ ಪ್ರಗತಿಪರ ರಾಜ್ಯ ಇವತ್ತು ಹಿಂದೆ ಸರಿಲಿಕ್ಕೆ ಕೇಂದ್ರದ ಹಣಕಾಸು ನೀತಿ ಮತ್ತು ಕೇಂದ್ರದ ತಾರತಮ್ಯ ಕಾರಣ. ಇದಕ್ಕೆ ಕನ್ನಡಿಗರು ಎಚ್ಚೆತ್ತುಕೋಬೇಕು. ರಾಜ್ಯದಲ್ಲಿ ಸಾಕಷ್ಟು ಮುಂದೆ ಬೆಳಿಗ್ಗೆ ಹೋಗ್ಬೇಕು, ಬೇರೆ ರಾಜ್ಯದಲ್ಲಿ ನೋಡ್ಕೊಂಡ್ರೆ ಅವ್ರು ನಮ್ಮನ್ನು ಹೆಂಗ್ ಬಳಸ್ಕೊಂಡಿದ್ದಾರೆ, ಕರ್ನಾಟಕ ಆ ರೀತಿ ಯಾಕೆ ಬಳಸ್ಕೊಂಡಿಲ್ಲ ಅನ್ನೋಣ ಅಲ್ಲ, ಹೇಳ್ಕೊಡ್ರಿ. ಅವರು ಹಿರಿಯರಿದ್ದಾರಲ್ವಾ, ಕರ್ನಾಟಕದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ತಂದೆ ಪ್ರಧಾನಮಂತ್ರಿ ಆಗಿದ್ದರು, ಅವ್ರಿಗೆ ಅನುಭವ ಇದೆ. ಅವ್ರು ಏನೇನು ಹೇಳ್ಕೊಡ್ಬೇಕೋ ಹೇಳ್ಕೊಡ್ಲಿ, ಖಂಡಿತ ಕಲ್ತ್ಕೋತೀವಿ, ಸರ್ಕಾರ ಕಲ್ತ್ಕೋತದೆ. ಈ ತಾರತಮ್ಯದ ಕಾರಣಕ್ಕಾಗಿ ತಾವು ಹಿಂದೆ ಒಂದು ಮಾತು ಹೇಳಿದ್ವಿ, ಪ್ರತ್ಯೇಕ ಕೂಗು ಜಾಸ್ತಿ ಆಗುತ್ತೆ, ಜನ ಎಚ್ಚೆತ್ಕೋತಾರೆ ಅಂತ. ಸೊ ಈಗ ಅದಕ್ಕೆ ಇನ್ನಷ್ಟು ಅರ್ಥಾಗ್ತಾ ಇದೆ ಸರ್ ಈ ತಾರತಮ್ಯ ಬಜೆಟ್. ತಾರತಮ್ಯ ಖಂಡಿತ ಅರ್ಥ ಆಗ್ತಾ ಇದೆ. ಸಾರ್ವಜನಿಕವಾಗಿ ಚರ್ಚೆಗಳಾಗ್ತಾ ಇದೆ, ಚರ್ಚೆಗಳಾಗಬೇಕು. ಇವತ್ತು ನಮ್ಮ ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತಕ್ಕಂಥದ್ದು ನಮ್ಮ ಪ್ರತಿಪಾದನೆ ಆಗಬೇಕು. ನಾವು ಕೂಡ ಈ ದೇಶದ ಒಂದು ಅವಿಭಾಜ್ಯ ಅಂಗ. ನಮಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನು ಕೂಡ ಒತ್ತಿ ಒತ್ತಿ ಹೇಳಬೇಕು ಅಂತ ಹೇಳಿ ನಾನು ಕರೆಯನ್ನ ಕೊಡ್ತಾ ಇದ್ದೇನೆ. ಪ್ರತ್ಯೇಕ ರಾಜ್ಯದ ಧ್ವನಿ ಅಲ್ಲ, ಈ ಪ್ರತ್ಯೇಕ ರಾಜ್ಯ ಅನಿವಾರ್ಯ ಆಗ್ಬೋದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಅನ್ನೋದನ್ನ, ಜನಸಾಮಾನ್ಯರ ವಿಚಾರಗಳನ್ನ ಹೇಳಿದ್ದೇನೆ. ನೋಡ್ರಿ, ದೇಶವನ್ನ ಹೊಡಿತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷರು ಕೇವಲ 3 ರಾಜ್ಯಗಳನ್ನ ಕೇಂದ್ರೀಕೃತವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಇವತ್ತು ಉಳಿದ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ನೀತಿ ಒಡೆದು ಆಳುವ ನೀತಿ. ಒಕ್ಕೂಟ ವ್ಯವಸ್ಥೆಯನ್ನ ಎಲ್ಲರನ್ನೂ ಕೂಡ ತೆಗೆದುಕೊಂಡು ಹೋಗುವಂತದ್ದಲ್ಲ. ತೆರಿಗೆ ಅನ್ಯಾಯ ಏನಾಗ್ತಾ ಇದೆ ನಿಮ್ಮ ಮುಂದೆನೇ ಇದೆ, ಮಾಧ್ಯಮಗಳಲ್ಲಿ ಸ್ಪಷ್ಟವಾಗಿ ಬಿತ್ತರ ಆಗಿದೆ. ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಮಧ್ಯಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ರಾಜಸ್ಥಾನಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಗುಜರಾತ್ಗೆ ಎಷ್ಟು ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ತಾವೇ ರಾಷ್ಟ್ರದ ಜನರಿಗೆ ತಿಳಿಸಿದ್ದೀವಿ. ಇದರಲ್ಲಿ ತಪ್ಪೇನಿದೆ? ನಾವ್ ಹೇಳೋಂಥದ್ದಲ್ಲ, ಅವ್ರು ಕೊಟ್ಟಿರೋದನ್ನ ನೀವು ಹೇಳಿದ್ದೀರಿ. ಈಗ ಫ್ರೀ ಬೀಸ್ ಅಂತ ಹೇಳ್ತಾ ಇದ್ರು. ಈಗ ತೆರಿಗೆಯನ್ನ ತೆಗೆದಿದ್ದಾರೆ. ಯಾರಿಗನುಕೂಲ ಆಗಿದೆ? ಯಾರಿಗನುಕೂಲ ಆಗಿದೆ? ರೈತರಿಗೆ ಅನುಕೂಲ ಆಗಿದ್ಯಾ? ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಿದ್ಯಾ? ಯುವಕರಿಗೆ ಅನುಕೂಲ ಆಗಿದ್ಯಾ? ಶಿಕ್ಷಣ ಕ್ಷೇತ್ರಕ್ಕೆ ಅನುಕೂಲ ಆಗಿದ್ಯಾ? ಆರೋಗ್ಯ ಕ್ಷೇತ್ರಕ್ಕೆ ಅನುಕೂಲ ಆಗಿದ್ಯಾ? ಉದ್ಯೋಗಗಳ ಸೃಷ್ಟಿಯಾಗೋದಕ್ಕೆ ಏನಾದ್ರೂ ಕಾರ್ಯಕ್ರಮಗಳಿದ್ಯಾ? ಕಳೆದ 10 ವರ್ಷಗಳಿಂದ ಹೇಳಿದಂತ ಎಲ್ಲ ಬಜೆಟ್ಗಳನ್ನ ಪಟ್ಟಿ ಮಾಡಿ, ಅವ್ರು ಹೇಳಿದ ಬಜೆಟ್ ಈ ಬಜೆಟ್ ಅಲ್ಲಿ ಹೇಳಿದಂಥದ್ದು ಮುಂದಿನ ಬಜೆಟ್ಗಳಲ್ಲಿ ಇರಲ್ಲ. ಇದು ಬೋಗಸ್ ಬಂಡಲ್ ಬಜೆಟ್. ಇದು ಬೇರೆ ಏನೂ ಅಲ್ಲ. ಬಿಹಾರವನ್ನ ಚುನಾವಣಾ ದೃಷ್ಟಿಯಿಂದ ರಾಜಕೀಯವನ್ನ ಅಸ್ಥಿರತೆಯನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಬಿಹಾರ ಮತ್ತು ಆಂಧ್ರ ಪ್ರದೇಶವನ್ನ ತೃಪ್ತಿಪಡಿಸಿಕೊಟ್ಟಂತ ಒಂದು ಕೇಂದ್ರದ ಬಜೆಟ್ ಇದು. ಹೊತ್ತು ನ್ಯಾಯಸಮ್ಮತವಾದಂತ ಬಜೆಟ್ ಅಲ್ಲ ಇದು. ಅವ್ರೇನು ಕೊಡಲ್ಲ ರೀ, ಅವ್ರೇನು ಕೊಡೋದಿಲ್ಲ. ಅವ್ರೇನಾರ ಕೊಡ್ತೀವಿ ಅಂತಂದ್ರೆ ಬಹುಶಃ ಗುಜರಾತ್ಗೆ, ರಾಜಸ್ಥಾನಕ್ಕೆ, ಅವ್ರ ಆಡಳಿತ ಇರೋ ರಾಜ್ಯಗಳಿಗೆ ಅವರು ಏನ್ ಬೇಕೋ ಅವ್ರು ಮಾಡ್ತಾರೆ. ಹೊರತು ಕರ್ನಾಟಕದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಅದನ್ನ ಸಂಬಂಧಪಟ್ಟಂತ ಸಚಿವರುಗಳಿರ್ಬೋದು, ಭಾರತೀಯ ಜನತಾ ಪಕ್ಷದ ನಾಯಕರುಗಳಿರ್ಬೋದು, ರಾಜ್ಯ ನಾಯಕರುಗಳಿರ್ಬೋದು, ಲೋಕಸಭಾ ಸದಸ್ಯರುಗಳಿರ್ಬೋದು, ಶಾಸಕರುಗಳು ಇದರ ಧ್ವನಿಯನ್ನ ಎತ್ತಬೇಕು. ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ